ಏನಿಸ್ತು ನಿಮ್ಮ ಎನರ್ಜಿ ನೋಡಿ. ಯಾಕಂದರೆ ಸಾಯಂಕಾಲ ಆದರೂ ಇನ್ನೂ ಬೇಸೋತಿಲ್ಲ ನೀವು, ನನಗಂತೇನೆ ನಾನು. ಯಾಕಂದರೆ ಬೆಳಿಗ್ಗೆ ಶುರು ಆಗಿರೋ ನಮ್ಮದು ಡ್ಯೂಟಿ ಇನ್ನೂ ಮನೆಗೆ ಹೋಗಿ 10:30 11ಕ್ಕೆ ನಿನ್ನ ಕೆಲಸ ಮುಗಿತಾರೆ. ಡೈಲಿ ಒಂದು 12ರಿಂದ 13 ತಾಸು ಕೆಲಸ ಮಾಡ್ತೀವಿ. ಯಾಕಂದ್ರೆ ಏನಾದರೂ ಮಾಡಬೇಕು, ಅನ್ನ ಹೇಳಿದ್ರಲ್ಲ, ಏನಾದರೂ ಪರಿವರ್ತನೆ ಮಾಡ್ಬೇಕಾದ್ರೆ ಸ್ಟ್ರಗಲ್ ಮಾಡಬೇಕು, ಕಷ್ಟಪಡಬೇಕು. ಕಷ್ಟಪಡದೇ ಇದ್ದಾಗ ಮುಂದೆ ಹೋಗಿ ಅಥವಾ ಭವಿಷ್ಯದಾಗ ಏನೋ ಒಂದು ರಿಸಲ್ಟ್ ಸಿಗಬೇಕಾದ್ರೆ ಅದು ಸಿಗಕ್ಕೆ ಸಾಧ್ಯತೆ. ಸೊ ಈಗ ನೀವು ಇಲ್ಲಿ ಬಂದಿದ್ದೀರಿ, ಫಸ್ಟ್ ಮೇನ್ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೋರಿ. ಮತ್ತು ನೀವು ಬಂದಿರೋ ಉದ್ದೇಶ ಏನೈತೆ ಅನ್ನೋವಂಥದ್ದು ಕ್ಲಿಯರಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಫೋಕಸ್ ಮಾಡಿರಿ. ಯಾಕಂದರೆ ಈಗ ನೀವು ಎಲ್ಲರೂ ಏನೈತಿ ಒಂದ ಫ್ಯಾಮಿಲಿ ಮಕ್ಕಳಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ಬೇರೆ ಬೇರೆ ಕಡೆಯಿಂದ ಬಂದಾಗ ಎಲ್ಲರ ವಿಚಾರಧಾರೆಗಳು ಬೇರೆ ಇರ್ತಾವೆ. ಕೆಲವೊಬ್ರು ಇಲ್ಲಿ ಬಂದರೂ ಕೂಡ ನೀವು ಫೋಕಸ್ ಇಟ್ಕೊಂಡು ಬಂದರೂ ಕೂಡ ಏನೈತಿ, ಕೆಲವೊಂದು ವ್ಯಕ್ತಿ ನೀವು ಸ್ಟಡಿ ಮಾಡ್ತಾ ಡಿಸ್ಟರ್ಬ್ ಮಾಡ್ಬೋದು, ಕೆಲವೊಂದು ವ್ಯಕ್ತಿ ನೀವು ಸ್ಟಡಿ ಮಾಡ್ತಾ ಸಪೋರ್ಟ್ ಮಾಡ್ಬೋದು. ಒಂದು ಕ್ಲಿಯರ್ ವಿಷನ್ ಇದ್ದಾಗ ಯಾರು ಸಪೋರ್ಟ್ ಮಾಡ್ತಾರಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ. ಹಂಗೇನೇ ಇತ್ತಂದ್ರೆ ಅನ್ನಾಗ ಮತ್ತು ಇನ್ನೊಂದು ತಮ್ಮನೋದಾರ ಅವ್ರಿಗೆ ಹೇಳಿ. ಒಟ್ಟಾರೆ ಅಪ್ಪ ಅಮ್ಮ ಕಷ್ಟಪಟ್ಟು ನಿಮ್ಗೆ ಒಳ್ಳೆ ಶಿಕ್ಷಣ ಕೊಡಿಸಿದ್ದಾರೆ. ಮುಂದೆ ಇಲ್ಲಿ ಏನಾದರೂ ಬಂದು ಗುರಿ ಸಾಧನೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ನೋಡಿರೋ ಪ್ರಕಾರ ಬೆಳಗಾವಿಯಲ್ಲಿ ಸುಮಾರು ಜನ ಏನೈತಿ ಈ ರೀತಿ ಡಿಫೆನ್ಸ್ ಅಕಾಡೆಮಿ ನಡೆಸಕತ್ತಾರೆ, ಭಾಳ ಜನ ನಡೆಸಕತ್ತಾರೆ. ಬಟ್ ಎಲ್ಲರಿಗೂ ಏನೈತಿ ಬರೀ ಟ್ರೈನಿಂಗ್ ಕೊಡ್ತಾರೋ, ನಂತರ